ಸಂಕಷ್ಟಗಳು ಬಂದಾಗ ಯಾರು ಸಹಾಯ ಮಾಡುತ್ತಾರೆ ಎಂದು ಚಿಂತಿಸಬೇಡಿ. ಈಗ ಯಾರು ಕೈ ಬಿಟ್ಟು ಹೋಗುತ್ತಾರೆ ಎಂದು ಯೋಚಿಸಿ. ಕೊನೆಯಲ್ಲಿ ಭಗವಂತನೇ ನಮ್ಮ ಕೈ ಹಿಡಿಯೋದು. ಯಾರು ಏನೇ ಹೇಳಿದರೂ ಶಾಂತವಾಗಿರಿ. ಯಾಕೆಂದರೆ ಬಿಸಿಲು ಎಷ್ಟೇ ಪ್ರಬಲವಾದರೂ ಸಾಗರವನ್ನು ಬತ್ತಿಸಲು ಸಾಧ್ಯವಿಲ್ಲ. ಯಾರನ್ನೇ ಆಗಲಿ ಬಡಿದೆಬ್ಬಿಸುವ ಶಕ್ತಿ ಬದುಕಿಗೆ ಮಾತ್ರ ಇರೋದು. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖಗಳನ್ನು ಕೊಡುತ್ತಾನೆ. ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ತೊಂದರೆಗಳಿಗೆ ಎರಡು ಕಾರಣವಂತೆ. ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು. ಶುದ್ಧವಾದ ಆಸೆ ನಿನ್ನನ್ನು ಮೇಲ್ಮಟ್ಟಕ್ಕೆ ಒಯ್ಯುತ್ತೆ. ಕೆಟ್ಟ ಆಸೆಗಳು ನಿನ್ನನ್ನು ಕೆಡಿಸಿ ಪಾತಾಳದಷ್ಟು ಕೆಳಮಟ್ಟಕ್ಕೆ ನೂಕುತ್ತೆ. ಯಾವಾಗ ನಿನ್ನ ಉದ್ದೇಶಗಳು ಶುದ್ಧವಾಗಿರುತ್ತೋ ಅಂದು ನೀನು ಯಾರನ್ನೂ ಕಳೆದುಕೊಳ್ಳೋದಿಲ್ಲ. ಬದುಕಿನಲ್ಲಿ ನೀರಿನಂತಿರು, ನೀರಿನಂತೆ ಹರಿಯುತ್ತಿರು ಸದಾ. ಕಸ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತೆ. ನಿನ್ನನ್ನು ಹೊಗಳುತ್ತಿದ್ದಾರೆಂದು ಸಂತೋಷ ಪಡಬೇಡ. ನಿನ್ನನ್ನು ತುಳಿಯುವ ಕೆಲಸ ಒಳಗೊಳಗೆ ನಡೆಯುತ್ತಿರುತ್ತೆ. ಎದುರಿಗಿರುವ ವ್ಯಕ್ತಿಗೆ ನೀವು ಕನ್ನಡಿಯಂತೆ ಇರಿ. ಆಗ ಮರಳಿ ಉತ್ತರ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಅವರ ಪ್ರಶ್ನೆಗೆ ಅವರೇ ಉತ್ತರ ಕಂಡುಕೊಳ್ಳುತ್ತಾರೆ. ಎಲ್ಲರನ್ನೂ ನಮ್ಮವರು ಎಂದುಕೊಳ್ಳುವುದು ಭ್ರಮೆ. ನಾನು ನನ್ನದು ಎಂಬುವುದು ಸ್ವಾರ್ಥ. ನಿನಗೆ ನಾನಿದ್ದೇನೆ ಎಂಬುವುದು ಶುದ್ಧ ಸುಳ್ಳು. ಸತ್ಯ ಏನೆಂದರೆ ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ. ಯಾರ ಬಾಳು ಬಾಳಲಾರದಷ್ಟು ಕಷ್ಟವೂ ಅಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸುವ. ಅದನ್ನೇ ಬಾಳು. ಆಗ ಕಷ್ಟ ಹೆದರಿ ತಾನಾಗಿಯೇ ಹಿಂದೆ ಸರಿಯುವುದು. ಕೆಟ್ಟವರು ತುಂಬ ಬೆಳೆಯಬಹುದು, ಆದರೆ ಉಳಿಯಕ್ಕಾಗಲ್ಲ. ಒಳ್ಳೆಯವರನ್ನು ತುಂಬ ತುಳಿಯಬಹುದು, ಆದರೆ ನಾಶ ಮಾಡೋಕ್ಕಾಗಲ್ಲ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು. ನೀನು ಗೆದ್ದಾಗ ಇಡೀ ಜನಸಮೂಹವೇ ನಿನ್ನನ್ನು ಅಪ್ಪಿಕೊಳ್ಳುತ್ತೆ. ಆದರೆ ದುರಾದೃಷ್ಟವಶಾತ್ ಸೋತಾಗ ಯಾರು ನಿನ್ನನ್ನು ಅಪ್ಪಿಕೊಂಡು ಸಮಾಧಾನ ಮಾಡುತ್ತಾರೋ ಅವರು ಮಾತ್ರ ನಿನ್ನವರೆಂದು ತಿಳಿ. ಎಲ್ಲರಿಗೂ ಆಗುವ ನೀನು ಒಮ್ಮೆ ಆಲೋಚಿಸು. ನಿನ್ನ ಸಮಯದಲ್ಲಿ ನಿನಗೆ ಆದವರು ಯಾರು? ಒಬ್ಬ ವ್ಯಕ್ತಿಯು ಸಂಬಂಧವನ್ನು ಉಳಿಸಿಕೊಳ್ಳಲು ನಿಲ್ಲಿಸಿದಾಗ ಅವನ ಆತ್ಮಗೌರವವು ಎಲ್ಲೋ ಘಾಸಿಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಅಹಂಕಾರ ಕೆಲವು ಕಾಲ ಮೆರೆಸುತ್ತೆ, ಆದರೆ ಅದೇ ನಿಮ್ಮನ್ನು ನಾಶ ಮಾಡುತ್ತೆ. ಎಲ್ಲರಿಂದಲೂ ಎಲ್ಲ ವಿಷಯಗಳಿಂದಲೂ ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇಲ್ಲವಾದರೆ ನಾವೇ ಸರ್ವಶ್ರೇಷ್ಠ ಎಂದು ಹುಚ್ಚು ಭ್ರಮೆಯಲ್ಲಿ ಬದುಕುತ್ತಿರುತ್ತೇವೆ. ಶ್ರೀಕೃಷ್ಣನ ಭಗವದ್ಗೀತೆಯ ಈ 5 ಬೋಧನೆಗಳು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು. ಭಯದಿಂದ ಹೊರಬನ್ನಿ. ಕೆಲಸದತ್ತ ಗಮನವಿರಲಿ. ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ. ಬದಲಾವಣೆ ಜಗದ ನಿಯಮ. ನಿಮ್ಮನ್ನು ಅರ್ಥೈಸಿಕೊಳ್ಳಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತೋ ಎಂದು ಯೋಚಿಸುತ್ತಾ ಕಾಲಹರಣ ಮಾಡಬೇಡ. ಮೇಲೊಬ್ಬ ಇರುವನು ನಿನ್ನನ್ನು ಕಾಯಲು. ನಿನ್ನ ಕೆಲಸವನ್ನು ನೀನು ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಮ್ಮ ಒಳಿತಿಗಾಗಿಯೇ. ಕಾಡಿಬೇಡಿ ಮುಂದುವರೆಸಿದ ಸಂಬಂಧ, ಸಾಲ ಮಾಡಿ ಅನುಭವಿಸಿದ ಸಂತೋಷ ಇವೆರಡೂ ಯಾವತ್ತಿಗೂ ಶಾಶ್ವತವಲ್ಲ. ನೀ ಚೆನ್ನಾಗಿದ್ರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ಕ್ಷಮೆ ಮತ್ತು ಅಹಂ ಇವೆರಡು ಚಿಕ್ಕ ಪದಗಳು, ಆದರೆ ಕ್ಷಮೆ ಅನ್ನೋದು ಎಷ್ಟೋ ಸಂಬಂಧಗಳನ್ನು ಉಳಿಸಿದ್ರೆ ಅಹಂ ಅನ್ನೋದು ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡುತ್ತೆ. ನಿಮ್ಮ ಬುದ್ಧಿಯ ಮೂಲಕ ನಿಮ್ಮನ್ನು ನೀವೇ ಆಳಿ, ಇಲ್ಲ ಇತರರು ನಿಮ್ಮನ್ನು ಆಳ್ತಾರೆ. ಮುತ್ತು ಯಾವಾಗಲೂ ಸಮುದ್ರದ ಕೆಳಗೆ ಇರುತ್ತೆ. ನನ್ನನ್ನು ಯಾರು ನೋಡಬಾರದು ಅಂತಲ್ಲ, ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣಿಸೋದು ಅಂತ. ತೊಂದರೆಗಳಿಗೆ 2 ಕಾರಣವಂತೆ. ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡೋದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡೋದು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತೆ. ಅದೇ ರೀತಿ ನಾವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ. ತಪ್ಪು ಮಾಡಿದಾಗ ಮನುಷ್ಯನಿಗೆ ಅರಿವಿರೋದಿಲ್ಲ, ಆದರೆ ಮೋಸ ಮಾಡಿದಾಗ ಮನುಷ್ಯನಿಗೆ ಅರಿವಿರುತ್ತೆ. ಹಾಗಾಗಿ ತಪ್ಪನ್ನು ಮನ್ನಿಸಬಹುದು, ಮೋಸವನ್ನಲ್ಲ. ಕೆಲವರು ನಮ್ಮ ಮನಸ್ಸನ್ನು ನೋಯಿಸಲೆಂದೇ ಮಾತನಾಡುವವರಿದ್ದಾರೆ. ಅದಕ್ಕೆ ನಮ್ಮ ಮನಸ್ಸು ಸ್ಪಂದಿಸದೇ ಇರಲಿ. ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರಿತುಕೊಳ್ಳುವುದಕ್ಕಿಂತ ಹೆಚ್ಚಿನ ಜ್ಞಾನ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಿಮ್ಮನ್ನು ನೀವು ಅರಿತುಕೊಂಡರೆ ಜಗತ್ತನ್ನು ಅರಿತುಕೊಂಡಂತೆ. ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆ ವಿನಃ ಹುಟ್ಟಿನಿಂದಲ್ಲ. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ, ಅದು ನಶ್ವರ. ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಚಲಿಸುತ್ತೆ. ಹಾಗಾಗಿ ಸಾವಿಗೆ ಭಯಪಡಬಾರದು.
ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವ ಕೀಲಿಕ ಇರುವುದು ನಿಮ್ಮ ಬಳಿಯೇ. ಅದನ್ನು ಬೇರೆಡೆಗೆ ಹುಡುಕದಿರಿ. ನೀವು ಕೆಳಗೆ ಬಿದ್ದು ನೋಡಿ, ನಿಮ್ಮನ್ನು ಎತ್ತುವುದಕ್ಕೆ ಯಾರೂ ಬರುವುದಿಲ್ಲ. ನೀವು ಜೀವನದಲ್ಲಿ ಸ್ವಲ್ಪ ಮೇಲೇರುವುದಕ್ಕೆ ಶುರು ಮಾಡಿ, ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಬರುತ್ತಾರೆ. ಯಾರೊಂದಿಗೂ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಬೇಡಿ. ಯಾಕೆಂದರೆ ಅವರು ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಾಗ ಅದರಿಂದ ಚೇತರಿಸಿಕೊಳ್ಳುವುದು ಕಷ್ಟ. ನೆನಪಿಡಿ, ಜನರು ಪ್ರತಿದಿನ ವಿಭಿನ್ನ ಭಾವನೆಗಳೊಂದಿಗೆ ಎಚ್ಚರಗೊಳ್ಳುತ್ತಾರೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ. ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ತಟ್ಟೆಯಲ್ಲಿನ ಅನ್ನವನ್ನು ಊಟ ಮಾಡುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಇರಬೇಕು. ಸ್ವಲ್ಪ ತಡವಾಗಬಹುದು, ಆದರೆ ಹೃದಯ ಪರಿಶುದ್ಧವಾಗಿದ್ದಲ್ಲಿ ಶಾಶ್ವತ ಪ್ರೀತಿ ನಿಮ್ಮನ್ನು ಅರಸಿ ಬರುತ್ತೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದ್ರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರೋದಿಲ್ಲ. ಪ್ರಪಂಚಕ್ಕೆ ನೀನು ಕೇವಲ ಒಬ್ಬ ವ್ಯಕ್ತಿ ಮಾತ್ರ, ಆದರೆ ನಿನ್ನನ್ನು ನಂಬಿಕೊಂಡು ಇರುವವರಿಗೆ ನೀನೇ ಒಂದು ಪ್ರಪಂಚ. ಒಬ್ಬ ವ್ಯಕ್ತಿ ಸಂಬಂಧಗಳನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಅವನ ಆತ್ಮಗೌರವವು ಎಲ್ಲೋ ಒಂದು ಕಡೆ ಘಾಸಿಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದಲ್ಲಿ, ಯಾವ ಮಾರ್ಗವು ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ಬೆಳಕು ಕಾಣುವುದು. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ಇದು ಜೀವನದ ಸತ್ಯ. ಯಾರು ನಿರಂತರ ಪರಮಾತ್ಮನ ನೆನಪಿನಲ್ಲಿ ಇರುತ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಟಗಳು ಬಂದರೂ ಅದು ತನ್ನಿಂದ ತಾನೇ ದೂರವಾಗುವುದು. ಯಾರ ಜೀವನದಲ್ಲೂ ಆಯ್ಕೆಯಾಗಿರಬಾರದು. ನಿಮಗಾಗಿ ನಿಮಗೆ ಪ್ರಾಮುಖ್ಯತೆ ಕೊಡುವವರ ಹೃದಯದಲ್ಲಿ ಒಳ್ಳೆಯ ನೆನಪಾಗಿದ್ದರೆ ಸಾಕು. ಪ್ರತಿಯೊಬ್ಬರ ಕಷ್ಟಕ್ಕೆ ಭಾಗಿಯಾಗುವ ವ್ಯಕ್ತಿ ತನ್ನ ಕಷ್ಟವನ್ನು ಯಾರ ಬಳಿಯೂ ಹಂಚಿಕೊಳ್ಳಲು ಬಯಸೋದಿಲ್ಲ. ಯಾರು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ಚಿಂತೆ ಮಾಡಬೇಡ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಕೇವಲ ನನ್ನ ನಾಮ ಜಪ ಮಾಡು. ನಿನ್ನನ್ನು ನಾನು ಎಲ್ಲ ಕಷ್ಟದಿಂದ ಮುಕ್ತಗೊಳಿಸುತ್ತೇನೆ. ಏಕಾಂಗಿ ಆಗಿರುವುದನ್ನು ಕಲಿಯಿರಿ. ನಿಮಗೆ ಪ್ರೀತಿ, ಕಾಳಜಿ ತೋರಿಸುವ ಹೃದಯ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟಿಕೊಂಡ ಮಗು ಮೊಸರನ್ನು ಊದಿ ಊದಿ ಕುಡಿತಂತೆ. ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಹೆದರಲ್ಪಡುತ್ತಾರೆ. ಆಡಂಬರದ ಪೂಜೆಗಿಂತ ಆತ್ಮ ಸಂತೋಷದಿಂದ ಮಾಡುವ ಪೂಜೆಯೇ ಭಗವಂತನಿಗೆ ಶ್ರೇಷ್ಠ. ಬಯಸಿದ್ದೆಲ್ಲ ಸಿಕ್ಕರೆ ಅದು ದೇವರ ಪ್ರೀತಿ. ಎಷ್ಟೇ ಬಯಸಿದ್ರೂ ಸಿಕ್ಕಿಲ್ಲ ಅಂದರೆ ಅದು ದೇವರ ರಕ್ಷಣೆ. ಮನಸ್ಸಿನ ಸಂತೃಪ್ತಿಗೋಸ್ಕರ ಆದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು. ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆ ಗಮನ ಕೊಡಬಾರದು. ಯಾಕೆಂದರೆ ಜನರು ದೇವರಲ್ಲೂ ದೋಷವನ್ನು ಹುಡುಕುತ್ತಾರೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಯಾರು ಏನೇ ಯೋಜನೆ ರೂಪಿಸಿಕೊಂಡಿದ್ರೂ ಅಂತಿಮ ತೀರ್ಮಾನ ಮಾತ್ರ ಭಗವಂತನದ್ದೇ. ಇನ್ನೊಬ್ಬರ ಬಗ್ಗೆ ನಮಗೆ ಏನು ತಿಳಿದಿದೆಯೋ ಅದನ್ನು ನಂಬಬೇಕೇ ಹೊರತು ಬೇರೆಯವರಿಂದ ಕೇಳಿದ್ದನ್ನಲ್ಲ.